ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮನೆಯಲ್ಲೇ ಈಸಿಯಾಗಿ ಮ್ಯಾಂಗೋ ಐಸ್ ಕ್ರೀಮ್ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಂತೇಳಿ ನೋಡುವ. ಈ ಥರ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಇದು. ಇಲ್ಲಿ ನಾನು 3 ಮಾವಿನ ಹಣ್ಣು ತೊಗೊಂಡಿದ್ದೀನಿ. ಸಮ್ಮರಲ್ಲಂತೂ ಈ ಥರ ಐಸ್ ಕ್ರೀಮ್ ಮಾಡ್ಕೊಂಡು ತಿಂದರೆ ತುಂಬಾ ಚೆನ್ನಾಗಾಗುತ್ತೆ. ಮಕ್ಕಳಂತೂ ಮನೆಯಲ್ಲೇ ಇರ್ತಾರೆ. ಈ ಥರ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿಬಿಟ್ಟು ಐಸ್ ಕ್ರೀಮ್ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ. ಈಗ ಮ್ಯಾಂಗೋ ಎಲ್ಲ ಕಟ್ ಮಾಡ್ಕೊಂಡು ಆಗಿದೆ. ಈಗ ಒಂದು ಮಿಕ್ಸಿ ಜಾರಿಗೆ ಹಾಕಿಬಿಟ್ಟು ರುಬ್ತೀನಿ. ಒಂದು ಪೇಸ್ಟ್ ರೀತಿಯಾಗಿ ಇದು ರೆಡಿ ಆಗಬೇಕು. ಇದಕ್ಕೆ ನೀರೇನು ಆ್ಯಡ್ ಮಾಡಲ್ಲ, ಇದಕ್ಕೆ ಹಾಗೇ ರುಬ್ತೀನಿ. ಈಗ ರುಬ್ಕೊಂಡಾಗಿದೆ. ಈಗ ಈ ಥರ ಪೇಸ್ಟ್ ರೀತಿಯಾಗಿ ರೆಡಿಯಾಗಿದೆ. ಈಗ ಒಂದು ಕಡಾಯಲ್ಲಿ 1/4 ಲೀಟ್ರ್ ಆಗುವಷ್ಟು ಹಾಲು ತಗೊಂಡಿದ್ದೀನಿ. ಇದರಲ್ಲಿ 1 ಲೋಟ ಆಗುವಷ್ಟು ಹಾಲು ತಗೊಂಡಿದ್ದೀನಿ. ಇದರಲ್ಲಿ 1/4 ಕಪ್ ಆಗುವಷ್ಟು ಶುಗರ್ ಹಾಕ್ತಾಯಿದ್ದೀನಿ. 3 ಸ್ಪೂನ್ ಆಗುವಷ್ಟು ಕಸ್ಟರ್ಡ್ ಪೌಡರ್, 3 ಸ್ಪೂನ್ ಆಗುವಷ್ಟು ಮಿಲ್ಕ್ ಪೌಡರ್. ಈಗ ಇದು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಎಲ್ಲೂ ಗಂಟಾಗಿರಬಾರ್ದು. ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೊಂಡಿರಬೇಕು. ಈಗ ಮಿಕ್ಸ್ ಮಾಡ್ಕೊಂಡಾಗಿದೆ. ನಾವು ಮೀಡಿಯಮ್ ಫ್ಲೇಮಲ್ಲೇ ಈ ಥರ ತಿರುಗಿಸ್ತಾ ಇರಬೇಕು. ಎಲ್ಲೂ ಇದು ಗಂಟಾಗಿ ಉಳಿಬಾರ್ದು. ಚೆನ್ನಾಗಿ ತಿರುಗಿಸ್ತಾ ಇರಬೇಕು. ಈಗ ದಪ್ಪ ಆಗ್ತಾ ಬಂತಿದು. ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ತಾ ಇರಬೇಕು. ಈಗ ಈ ಥರ ಕ್ರೀಮಿಯಾಗಿ ರೆಡಿಯಾಗಿದೆ. ಈಗ ನಾನು ಸ್ಟವ್ ಆಫ್ ಮಾಡಿದ್ದೀನಿ. ಈಗ ತಣ್ಣಗಾಗಬೇಕಿದು. ಈಗ ರುಬ್ಕೊಂಡಿರುವ ಮ್ಯಾಂಗೋ ಇದೆಯಲ್ಲ, ಅದಕ್ಕೆ ನಾನೀಗ ಈ ಕ್ರೀಮಿ ಎಲ್ಲ ಹಾಕ್ತಾ ಇದ್ದೀನಿ. ತಣ್ಣಗಾದ ಮೇಲೆ ಇದು ಹಾಲಿನ ಕೆನೆ ತೆಗೆದಿಟ್ಟಿದ್ದೀನಿ. ಈಗ ಹಾಲಿನ ಕೆನೆ ಹಾಕ್ತಾ ಇದ್ದೀನಿ. ಇದು ಟೇಸ್ಟು ಸೂಪರಾಗಿ ಬರುತ್ತೆ. ಈಗ ಮತ್ತೆ ರುಬ್ತೀನಿ. ಇದು ಐಸ್ ಕ್ರೀಮ್ ಸಾಫ್ಟಾಗಿ ಬರುತ್ತೆ ಈ ಥರ ರುಬ್ಕೊಳ್ಳೋದ್ರಿಂದ. ಈಗ ರುಬ್ಕೊಂಡಾಗಿದೆ. ಈಗ ಒಂದು ಗಾಜಿನ ಕಂಟೈನರಿಗೆ ಹಾಕ್ತಾ ಇದ್ದೀನಿ. ಇದ್ರ ಮೇಲ್ಗಡೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ತಾ ಇದ್ದೀನಿ. ತುಂಬಾ ಚೆನ್ನಾಗಾಗುತ್ತೆ ಈ ಥರ ಡ್ರೈ ಫ್ರೂಟ್ಸ್ ಹಾಕೊಳ್ಳೋದ್ರಿಂದ. ಈಗ ಎಲ್ಲೂ ಗಾಳಿ ಇದು ಹೋಗಬಾರ್ದು. ಒಂದು 8 ಅವರ್ಸ್ ಫ್ರೀಝರಲ್ಲಿ ಇಟ್ಟರೆ ಆಯಿತು. ಮಿಕ್ಕಿರೋದೆಲ್ಲ ಇನ್ನೊಂದು ಬೌಲಿಗೆಲ್ಲ ಹಾಕಿ ಅದೇ ಥರ ಮಾಡಿರ್ತೀನಿ. ಈಗ 8 ಅವರ್ಸ್ ಆಗಿದೆ. ಈಗ ಐಸ್ ಕ್ರೀಮ್ ನೋಡಿ ರೆಡಿಯಾಗಿದೆ. ಈಗ ಇಷ್ಟು ಸಾಫ್ಟಾಗಿ ಬಂದಿದೆ ನೋಡಿ. ತುಂಬಾ ಚೆನ್ನಾಗಾಗುತ್ತೆ. ನೀವು ಇದೇ ಥರ ಟ್ರೈ ಮಾಡಿ. ಎಷ್ಟು ಈಸಿಯಾಗಿ ಮಾಡ್ಬೋದು ನೋಡಿ. ಇವತ್ತಿನ ಮ್ಯಾಂಗೋ ಐಸ್ ಕ್ರೀಮ್ ಇಷ್ಟವಾದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.